ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮಿಂದ ಯಾವ ಸತ್ಯಗಳನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ, ಅಥವಾ ಆ ವ್ಯಕ್ತಿಯ ವಿಚಾರವಾಗಿ ನಿಮ್ಗೇನಾದರೂ ಅನುಮಾನಗಳಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ಮುಚ್ಚಿಡ್ತಿರುವಂಥದ್ದು ಏನಾಗ್ತಿದೆ ಅವ್ರ ಲೈಫಲ್ಲಿ. ಬಹುಶಃ ನೀವೇನಾದರೂ ಹಸ್ಬೆಂಡ್ ವೈಫ್ ಆಗಿರಬಹುದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿಯ ವಿಚಾರವಾಗಿ ಅವ್ರು ನಿಮ್ಮ ಕೊಲೀಗ್ ಆಗಿರಬಹುದು, ನೈಬರ್ ಆಗಿರ್ಬೋದು, ಯಾರ್ದೋ ಒಬ್ಬರು ಹೆಸರನ್ನ ನೀವು ಮೈಂಡ್ನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ ಈ ರೀಡಿಂಗ್. ಆದರೆ ಅವರು ಈ ಹಿಂದೆ ಇದ್ದಂತೆ ಇಲ್ಲ, ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಆ ವ್ಯಕ್ತಿ ಯಾವೆಲ್ಲ ಸತ್ಯಗಳು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರು ಏನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ವ್ಯಕ್ತಿ ಯಾವೆಲ್ಲ ವಿಚಾರದಿಂದ ನಿಮ್ಮನ್ನು ಮುಚ್ಚಿಡ್ತಾ ಇದ್ದಾರೆ, ಯಾವ ವಿಚಾರದಲ್ಲಿ ನಿಮಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲದಿರುವಂತಹ ಸತ್ಯಗಳು ಆ ವ್ಯಕ್ತಿ ವಿಚಾರವಾಗಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಆ ವ್ಯಕ್ತಿ ಹೆಸರನ್ನ ಹೇಳಿದ ಕೂಡಲೇ ಅಥವಾ ಆ ವ್ಯಕ್ತಿ ಫೋಟೋ ನೋಡಿದ ಕೂಡಲೇ ಯಾವ ಕಾರ್ಡ್ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನಿಸುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿ ಏನೆಲ್ಲ ವಿಚಾರಗಳು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ಯಾವೆಲ್ಲ ಸತ್ಯಗಳು ನಿಮ್ಮಿಂದ ಹೈಡ್ ಆಗ್ತಾ ಇದೆ, ಅವ್ರು ಏನು ಯಾವ ವಿಚಾರಕ್ಕೆ, ಯಾವುದಕ್ಕೋಸ್ಕರ ಅಂಥ ವಿಚಾರಗಳನ್ನು ಮುಚ್ಚಿಡ್ತಾ ಇದ್ದಾರೆ, ಅಥವಾ ನಿಮ್ಮ ಯೋಚನೆಗಳೇ ತಪ್ಪ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ನೀವು ಪಡಿಬೇಕಾಗತ್ತೆ. ಆ ವ್ಯಕ್ತಿ ಯಾವೆಲ್ಲ ವಿಚಾರಗಳು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕವಾಗಿ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಒಂದಷ್ಟು ಮೈಂಡು ತುಂಬಾ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಸುಮ್ಮನಿದ್ದವ್ರಿಗೆ ಮೆಸೇಜ್ ಮಾಡುವಂಥದ್ದು, ಒಂದಷ್ಟು ಅವ್ರಿಗೆ ಆ ಥರ ಕ್ರೇಜ್ ಜಾಸ್ತಿ. ಅಥವಾ ಇವ್ರಿಗೆ ಹೇಗೆ ಅಂತ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹೇಗೆ ಅಂತ ಹೇಳಿದ್ರೆ, ಒಂದಷ್ಟು ಬೇರೆಯವ್ರನ್ನ ನೋಡಿದಾಗಲಿ ಅಥವಾ ಒಂದು ಬೇಗ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ. ಅಥವಾ ಈ ವ್ಯಕ್ತಿಯನ್ನು ನೋಡಿದಾಗ ಬೇರೆಯವರು ಈ ವ್ಯಕ್ತಿಯನ್ನು ನೋಡಿದಾಗ ಇವ್ರು ಅಟ್ರಾಕ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಇವ್ರ ವಿಚಾರವಾಗಿ ಆ ವ್ಯಕ್ತಿಗಳು, ಆಪೋಸಿಟ್ ಪರ್ಸನ್ಸ್ಗಳು ಅಟ್ರಾಕ್ಷನ್ಗೆ ಒಳಗಾಗುವಂಥದ್ದು, ಇಲ್ಲಿ ಟೆಕ್ಸ್ಟ್ಗಳನ್ನು ಮಾಡುವಂಥದ್ದು, ಎಮೋಷನ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರ ಸಂಬಂಧ ಬಹಳಷ್ಟು ಗಟ್ಟಿಯಾಗಿರುವಂಥದ್ದು. ಯಾರು ಕೂಡ ಅದನ್ನು ತೆಗಿಯೋದಕ್ಕೆ ಬರೋದಿಲ್ಲ, ಅಥವಾ ಯಾರೋ ಬಿಡಿಸೋದಕ್ಕೆ ಬರೋದಿಲ್ಲ. ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂತು ಅಂತ ಹೇಳಿ ಬಿಟ್ಟೋಗುವಂತಹ ಸಂಬಂಧಗಳಲ್ಲ ನಿಮ್ಮಿಬ್ಬರದು. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಚಂಚಲ ಮನಸ್ಸು ಅಂತಲೇ ನಾನು ಹೇಳಬಹುದು. ಆಬ್ವಿಯಸ್ಲಿ ವ್ಯಕ್ತಿ ಕೆಟ್ಟವರಲ್ಲ, ಬಟ್ ಬೇಗ ಮೈಂಡು, ಈಗಿದ್ದಂತಹ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಈ ವ್ಯಕ್ತಿ ಆ ರೀತಿ ಬೇಗನೆ ಬದಲಾಗುವಂತಹ ವ್ಯಕ್ತಿ. ಬಟ್ ಆದರೆ ಇಲ್ಲಿ ನಿಮ್ಮ ಸಂಬಂಧ, ನನ್ನ ಸಂಬಂಧ ಮುರಿದು ಹೋಗಿಬಿಡುತ್ತೇನೋ, ಅಥವಾ ನನ್ನ ಸಂಬಂಧ ಬಿಟ್ಟು ಹೋಗ್ತಾ ಇದ್ದಾರೇನೋ, ಅಥವಾ ನನ್ನ ಕೈ ಬಿಟ್ಟು ಮುಂದಕ್ಕೆ ಹೋಗಿಬಿಡ್ತಾರೇನೋ, ಇದು ಎಲ್ಲನೂ ಕೂಡ ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ. ಬಟ್ ಆದರೆ ದೈವ ನಿರ್ಣಯದ ಒಂದು ಸಂಬಂಧ ಇದು. ಈ ಹಿಂದಿನ ಕರ್ಮಗಳ ಅನುಸಾರವಾಗಿ ನೀವಿಬ್ಬರು ಭೇಟಿಯಾಗಿರುವಂಥದ್ದು. ಹಾಗೆ ಬೇಗ ಬಿಟ್ಟು ಹೋಗುವಂತಹ ಸಂಬಂಧಗಳಲ್ಲ ಇದು. ಇಲ್ಲಿ ಮುಚ್ಚಿಡ್ತಿರುವಂತಹ ಸತ್ಯ ಏನು ಅಂತ ನಾನು ನೋಡೋದಕ್ಕೆ ಹೋದರೆ, ಫಸ್ಟ್ ಥಿಂಗ್ ಈ ವ್ಯಕ್ತಿಯ ವಿಚಾರದಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ ಚಂಚಲ ಮನಸ್ಸು. ಈಗಿರುವಂತಹ ಮನಸ್ಸು ಇನ್ನು ಕೆಲವೇ ಹೊತ್ತಲ್ಲಿ ಇರೋದಿಲ್ಲ. ಅಥವಾ ಈಗ ನಿಮ್ಮ ಜೊತೆಗಿದ್ದಾಗ ಹ್ಞೂ ಪುಟ್ಟ ಅಂತ ಹೇಳೋದು, ಇನ್ನೊಂದು ಸ್ವಲ್ಪ ದೂರ ಹೋದಾಗ ಅವ್ರು ಅಂದ್ಕೊಂಡಂಗೆ ಆ ವ್ಯಕ್ತಿಗಳು ಮಾಡುವಂಥದ್ದು, ಈ ರೀತಿಯಲ್ಲ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮಾಡುವಂಥದ್ದು ಅಥವಾ ಈ ವ್ಯಕ್ತಿ ಇರುವ ರೀತಿ ನಿಮ್ಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಮ್ಯುನಿಕೇಷನ್, ನೇರ ಮಾತನಾಡುವಂಥದ್ದು, ಅಥವಾ ನೀನು ಇರೋ ರೀತಿ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳೋದು. ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ನಿಧಾನವಾಗಿ ಮುಳ್ಳಿನಿಂದ ತೆಗಿತಾ ಇಲ್ಲ. ಇಲ್ಲಿ ಏನು ಮಾಡ್ತಿದ್ದೀರಿ, ಬಹಳಷ್ಟು ಹಿರಿತವಾಗಿ ಮಾತನಾಡುವಂಥದ್ದು, ಟ್ರಿಗರ್ ಮಾಡುವಂಥದ್ದು, ಅಥವಾ ನಿಮ್ಗೆ ಅನ್ನಿಸ್ತಾ ಇರುವಂಥದ್ದು. ಏಕೆಂದರೆ ನಿಮ್ಮ ತಲೆಯಲ್ಲಿ ಅಷ್ಟು ಗೊಂದಲಗಳು ಮೂಡ್ತಾ ಇದೆ. ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಅಥವಾ ಈ ಸಂಬಂಧ ಮುರಿದು ಹೋಗುತ್ತಾ, ಈ ಸಂಬಂಧನೇ ಬೇಡವಾ,
ನನ್ನನ್ನು ಬಿಟ್ಟು ಇವ್ರು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರಾ ಅನ್ನುವ ವಿಚಾರವಾಗಿ ನೀವು ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದೀರಿ, ಬಹಳಷ್ಟು ಟ್ರಿಗರ್ ಆಗಿ ಮಾತನಾಡುವಂಥದ್ದು, ಅಥವಾ ನೀವೇ ಬ್ಲಾಕ್ ಮಾಡುವಂಥದ್ದು, ನೀವೇ ಬ್ಲಾಕ್ ಓಪನ್ ಮಾಡುವಂಥದ್ದು, ನೀವೇ ಅವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತರುವ ರೀತಿಯಲ್ಲಿ ಮಾಡುವಂಥದ್ದು. ಬಿಕಾಸ್ ಈ ವ್ಯಕ್ತಿಯ ಚಂಚಲ ಮನಸ್ಸು ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಇದೆಲ್ಲನೂ ನೀವು ಮಾಡ್ತಾ ಇದ್ದೀರಿ, ಆದರೆ ಆ ಮೈಂಡನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನಗೆ ಆ ವ್ಯಕ್ತಿ ಬೇಕು, ಬಟ್ ಆದರೆ ದೂರ ಹೋಗೋದಕ್ಕಾಗ್ತಾ ಇಲ್ಲ, ಆ ವ್ಯಕ್ತಿ ಮಾಡೋದು ಸಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅವ್ರನ್ನ ನೀವೇನೋ ಬೈದು ಸರಿ ಮಾಡ್ತೀನಿ ಅಥವಾ ನೋ ಕಾಂಟ್ಯಾಕ್ಟಿಗೆ ಹೋಗಿ ಸರಿ ಮಾಡ್ತೀನಿ, ಇದೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಿ. ಬಟ್ ಆದರೆ ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂದಿದ್ರೂ ಕೂಡ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಆ ರೀತಿ ಯಾವುದೂ ಮಾಡೋದಿಲ್ಲ. ಆ ರೀತಿ ಯಾವುದೇ ರೀತಿಯಲ್ಲಿ ಆ ವ್ಯಕ್ತಿ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಆ ವ್ಯಕ್ತಿ ಇಲ್ಲದೆ ಇರುವಾಗ ನೀವು ಈ ಸಂಬಂಧದ ವಿಚಾರವಾಗಿ ಇಂಡೈರೆಕ್ಟಾಗಿ ಎಫರ್ಟ್ ಹಾಕುವಂಥದ್ದು. ನೀವೇ ಇಲ್ಲಿ ಸಿಟ್ಟು ಮಾಡಿಕೊಂಡು ಕೋಪ ಮಾಡ್ಕೊಂಡು ದೂರ ನೀವೇ ಹೋಗ್ತಾ ಇದ್ದೀರಿ. ಬಟ್ ಆದರೆ ಇಲ್ಲಿ ಆ ವ್ಯಕ್ತಿ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಾಗ, ಅಥವಾ ಅವ್ರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ, ಅಥವಾ ನೀವು ಅವ್ರನ್ನ ನೋಡೋಕ್ಕಾಗದೇ ಇದ್ದಾಗ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಇದ್ದಾಗ ಇನ್ನೂ ಮತ್ತಷ್ಟು ಹುಡುಕಾಡ್ತಿರ್ತೀರಿ ಆ ವ್ಯಕ್ತಿ ವಿಚಾರವಾಗಿ. ಇವ್ರನ್ನ ಹಿಂಗೆ ಬದಲಾಯಿಸ್ಬೋದಾ, ಹಂಗೆ ಬದಲಾಯಿಸ್ಬೋದಾ, ಇವ್ರು ನನ್ನ ಕೈ ಬಿಟ್ಟು ಹೋಗ್ಬಿಟ್ರಾ, ಇವ್ರನ್ನ ಸರಿಯಾದ ದಾರಿಗೆ ಹೆಂಗೆ ತಗೊಳ್ಳಿ, ಯಾವ ರೀತಿ ನೈಸ್ ಮಾಡಿ ತಗೊಳ್ಳಿ ಅನ್ನೋದು ನಿಮ್ಮ ಮೈಂಡಲ್ಲಿ ಬರ್ತಾ ಇಲ್ಲ. ನಿಮ್ಮ ಮನಸ್ಸೇ ತುಂಬ ಏರಿಳಿತ ಮಾಡ್ಕೊಳ್ಳುವಂಥದ್ದು, ನೀವೇ ಬಹಳಷ್ಟು ಎಫರ್ಟ್ಸ್ಗಳನ್ನು ಹಾಕುವಂಥದ್ದು, ತುಂಬ ಚಂಚಲ ಮನಸ್ಸುಗಳನ್ನು ಮಾಡುವಂಥದ್ದು, ಕಡೆಗೆ ನೀವೇ ದುಃಖಕ್ಕೊಳಗಾಗುವಂಥದ್ದು. ಹಾಗೆ ಇಲ್ಲಿ ಏನು ಮಾಡ್ತಿದ್ರಿ ಅಂತ ಹೇಳಿದ್ರೆ, ಬಹಳಷ್ಟು ಎಫರ್ಟ್ಸ್ ಹಾಕುವಂಥದ್ದು. ಈ ಸಂಬಂಧದ ವಿಚಾರವಾಗಿ ಸರಿಯಾಗಿ ಯಾವ ರೀತಿ ನಾನು ನೋಡ್ಕೊಳ್ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಬರ್ತಾ ಇಲ್ಲ. ಈ ಸಂಬಂಧದ ವಿಚಾರವಾಗಿ ಉಳಿಸ್ಕೊಳ್ಳೋದಕ್ಕೆ ನಾನು ಯಾವ ದೇವ್ರ ಮೊರೆ ಹೋಗಬೇಕು, ಅಥವಾ ಯಾವ ರೀತಿ ಹಣನ ಖರ್ಚು ಮಾಡಬೇಕು, ಅಥವಾ ಅವ್ರನ್ನ ಇರೋದಕ್ಕೆ ಯಾವ ರೀತಿ ನಾನು ಪಡ್ಕೊಳ್ಬೇಕು, ಈ ರೀತಿ ಮನಸ್ಸು ಹೋಗ್ತಾ ಇದೆ ನಿಮಗೆ. ಓಕೆ, ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವ ರೀತಿ ಈ ವ್ಯಕ್ತಿಯನ್ನು ನಾನು ಈ ಬೇರೆಯವರ ಒಟ್ಟಿಗೆ ಮಾತಾಡಿಸ್ತಾ ಇರುವ ಹಾಗೆ, ಅಥವಾ ಬೇರೆಯವರಿಂದ ನನ್ನ ವ್ಯಕ್ತಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವ ಹಾಗೆ ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದಷ್ಟು ಗೊಂದಲದಲ್ಲಿ ಇದ್ದೀರಿ ಈಗ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಮೈಂಡಿಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಯೋಚನೆಗೆ ಆ ವ್ಯಕ್ತಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದು ಕೆಲವೇ ದಿನಗಳಲ್ಲಿ ನಿಮಗೆ, ನಿಮ್ಮ ಕಣ್ಣಿಗೆ, ನಿಮ್ಮ ವಿಚಾರಕ್ಕೆ ಬರುತ್ತೆ. ಯಾವ ರೀತಿ ಇವರನ್ನು ನಾನು ಪ್ರೊಟೆಕ್ಟ್ ಮಾಡಿ ನನ್ನ ಲೈಫಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರನ ನೀವು ತೊಗೊಳ್ತೀರಿ, ಒಂದು ರೈಟ್ ಡಿಸಿಷನ್ನ ನೀವು ತೊಗೊಳ್ತೀರಿ. ಹಿಂದೆ ಆಗ್ತಾ ಇರಲಿಲ್ಲ, ಇವ್ರನ್ನೇ ಬಿಟ್ಬಿಡೋಣ, ಅಥವಾ ಇವ್ರು ನನ್ನವ್ರು ಅಲ್ವಾ, ಇವ್ರು ಯಾಕೆ, ಇವ್ರಿಗೆ ನಾನೇ ಇಷ್ಟ ಇಲ್ವಾ, ಇದೆಲ್ಲನೂ ವಿಚಾರವಾಗಿ ನೀವು ಥಿಂಕ್ ಮಾಡಿದಿರಿ. ಬಟ್ ಆದರೆ ಹೋಗ್ತಾ ಹೋಗ್ತಾ ನೀವು ಬದಲಾಗ್ತೀರಿ. ಈ ವ್ಯಕ್ತಿ ನಿಮ್ಮಿಂದ ಮುಚ್ಚಿಡುವಂಥದ್ದು ಯಾವುದೂ ಇಲ್ಲ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ, ನಿಮ್ಮನ್ನು ಮಾತಾಡಿಸ್ದೇ ಇದ್ದಾಗ ಅವ್ರ ಕೆಲಸದ ಕಡೆ ಗಮನ ಹರಿಸ್ತಾರೆ. ನೀವು ಇನ್ನೂ ತುಂಬಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗೋದು, ಅಥವಾ ನೀವು ಮಾತನಾಡಿಸ್ದೇ ಇರುವಂಥದ್ದು, ಅಥವಾ ಅವರೇ ಬೆಂಡಾಗಿ ಬರ್ತಾರೆ ಅಂದುವಾಗ ಈ ವ್ಯಕ್ತಿ ಒಂದಷ್ಟು ಚಂಚಲ ಮನಸ್ಸಾಗಿರೋದ್ರಿಂದ ಬೇಗ ಬೇರೆ ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಫ್ರೆಂಡ್ಸ್ ಜೊತೆ ಮಾತನಾಡುವಂಥದ್ದು, ಅವರ ಎಮೋಷನ್ಸ್ಗಳನ್ನು ಬೇರೆ ಇದರಿಂದ, ಅಂದರೆ ಬೇರೆ ರೀತಿ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಲ್ಲೇ ಈ ವ್ಯಕ್ತಿ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ವ್ಯಕ್ತಿಯನ್ನು ನೀವು ಏನು ಮಾಡಬೇಕಾಗತ್ತೆ, ಒಂದಷ್ಟು ಈ ವ್ಯಕ್ತಿ ವಿಚಾರವಾಗಿ, ಈ ವ್ಯಕ್ತಿಯ ಲೈಫಲ್ಲಿ ನೀವಿದ್ದಾಗ ಇವ್ರ ಬಗ್ಗೆನೇ ನೀವು ಜಾಸ್ತಿ ಕೇಳಬೇಕಾಗತ್ತೆ, ಇವ್ರ ಬಗ್ಗೆ ಕೇರ್ ಕನ್ಸರ್ನ್ಗಳನ್ನ ಮಾಡಬೇಕಾಗತ್ತೆ. ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಇವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬಂದುಬಿಟ್ರೆ ಸಾಕು ಅನ್ನುವಂತಹ ಮನಸ್ಸು ನಿಮಗಿದೆ, ಇವರು ಬೇಕು ಅನ್ನುವಂತಹ ಮನಸ್ಸಿದೆ. ಬಟ್ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬಂದಾಗ ಅವ್ರು ಈ ಪಾಸ್ಟಲ್ಲಿ ಏನೇನು ಮಾಡಿದ್ದಾರೆ ಅದನ್ನು ಎತ್ಕೊಂಡು ನೀವು ಜಗಳಗಳನ್ನು ಆಡುವಂಥದ್ದು, ಅದನ್ನು ಎತ್ಕೊಂಡು ನೀವು ಟ್ರಿಗರ್ ಮಾಡುವಂಥದ್ದು, ಇವರನ್ನು ಬಹಳಷ್ಟು ಮಾಡ್ತಾಯಿದ್ದೀರಿ. ದಯವಿಟ್ಟು ನೀವು ಇವರ ಕೆಲಸದ ವಿಚಾರ ಆಗಿರಬಹುದು, ಇವರ ವ್ಯವಹಾರದ ಸ್ಥಳಗಳಾಗಿರ್ಬೋದು, ಅಥವಾ ಇವರ ಮನೆಗಳ ವಿಚಾರ ಆಗಿರ್ಬೋದು, ಇವರ ಮನಸ್ಸಿನ ಮಾತುಗಳಾಗಿರ್ಬೋದು, ಇವರ ಹೆಲ್ತ್ ಬಗ್ಗೆ ಆಗಿರ್ಬೋದು, ಈ ರೀತಿ ಗಮನ ಹರಿಸ್ಬೇಕಾಗತ್ತೆ. ಆಗ ಏನಾಗುತ್ತೆ, ಆ ವ್ಯಕ್ತಿಗೆ ಒಂದಷ್ಟು ನಿಮ್ಮ ಒಟ್ಟಿಗೆ ಮಾತನಾಡೋದಕ್ಕೆ ಒಂದಷ್ಟು ಚೈತನ್ಯ, ಒಂದಷ್ಟು ಬೂಸ್ಟ್ ಮಾಡ್ದಂಗೆ, ಅಥವಾ ಯಾವುದೇ ಒಂದು ಅಪ್ಡೇಟ್ ಆಗಿರಲಿ ನಿನ್ನ ಹತ್ರ ಹೇಳ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಮನಸ್ಥಿತಿ ಇದೆ. ಹೌದು, ಇವರು ಮುಚ್ಚಿಟ್ಟಿರುವಂತಹ ಸತ್ಯಗಳೇನು ಅಂತ ನಾನು ನೋಡೋದಕ್ಕೆ ಹೋದರೆ, ಈ ವ್ಯಕ್ತಿ ಒಂದಷ್ಟು
ಬೇಗ ಬೇರೆಯವರು ಕ್ಯಾರೆಕ್ಟ್ರಿಗಾಗಿರ್ಬೋದು ಅಥವಾ ಬೇರೆಯವ್ರನ್ನ ನೋಡಿದ ತಕ್ಷಣ ಬೇಗ ಇನ್ಫ್ಯಾಕ್ಚುಯೇಷನ್ಗೆ ಒಳಗಾಗ್ತಾರೆ, ಅಥವಾ ಈ ವ್ಯಕ್ತಿಯನ್ನು ಬೇರೆಯವ್ರು ಯಾರಾದರೂ ನೋಡಿದ್ರೂ ಕೂಡ ಇನ್ಫ್ಯಾಕ್ಚುಯೇಷನ್ಗೆ ಒಳಗಾಗ್ತಾರೆ. ಇಲ್ಲಿ ಫ್ರೀ ಯುವರ್ ಸೆಲ್ಫ್ ಅಂತ ಹೇಳಿ ಯೂನಿವರ್ಸಿಂದನೂ ಕೂಡ ಮೆಸೇಜ್ ಬಂದಿದೆ. ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್. ಇಲ್ಲಿ ನೋಡಿ, ನೀವು ಒಂದಷ್ಟು ನಿಮ್ಮ ಮೈಂಡ್ ಫ್ರೀನ ಬಿಟ್ಬಿಡಿ. ಈ ವ್ಯಕ್ತಿ ಬರ್ತಾರೋ ಇಲ್ವೋ, ನಾನು ಹೇಳಿದ್ದೀನಲ್ಲ, ನಾನು ಸೆಕೆಂಡ್ ಕಾರ್ಡಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಈ ಸಂಬಂಧ ಬೇಗ ಯಾರೂ ಮುರಿದಾಕೋಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಯಾರೋ ಬಂದರು, ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗ್ತಾ ಇದೆ, ಅಥವಾ ಇವ್ರು ಯಾರನ್ನೋ ಮಾತಾಡಿಸ್ತಾ ಇದ್ದಾರೆ, ಅಂಥವ್ರಿಂದ ಕಿರಿಕಿರಿ ಆಗ್ತಾಯಿದೆ, ಏನೇ ಫ್ರೀಯಾಗಿ ಬಿಟ್ಬಿಡಿ ಅವ್ರನ್ನ. ನಿಮ್ಮ ಮೈಂಡನ್ನು ಕೂಡ ಫ್ರೀಯಾಗಿ ಬಿಟ್ಬಿಡಿ. ನೀವು ಫ್ರೀಯಾಗಿರ್ತೀರಿ, ನೀವು ಯಾವಾಗ ಅಂಥ ವಿಚಾರಗಳನ್ನು ಅವಾಯ್ಡ್ ಮಾಡಿ ಕೇಳದೆ ನಿಮ್ಮಿಬ್ಬರು ವಿಚಾರಗಳನ್ನು ಮಾತನಾಡುವಂಥದ್ದು, ಅಥವಾ ನಾಳೆ ನಾಡ್ದು ವಿಚಾರವಾಗಿ ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಡ್ರೆಸ್ ಸೆನ್ಸ್ಗಳಾಗಿರ್ಬೋದು, ಅಥವಾ ನಾವು ಔಟ್ಸೈಡ್ ಹೋಗುವಂಥದ್ದಾಗಿರಬಹುದು, ಅಥವಾ ನಿಮ್ಮಿಬ್ಬರುಗಳ ವಿಚಾರನೇ ನೀವು ಮಾತಾಡಿಕೊಂಡು ಆ ವ್ಯಕ್ತಿಯ ಮೈಂಡನ್ನು ಡೈವರ್ಟ್ ಮಾಡಬೇಕಾಗತ್ತೆ. ಆಗ ಆ ವ್ಯಕ್ತಿ ವಾಪಸ್ ನಿಮ್ಮ ಹತ್ರನೇ ಬರ್ತಾರೆ ಅನ್ನುವಂಥದ್ದು ವಿಚಾರವಾಗಿ ತೋರಿಸ್ತಾ ಇದೆ ಇಲ್ಲಿ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ನಾನೊಂದು ಬ್ರೇಸ್ಲೆಟ್ ತೋರಿಸ್ತಾ ಇದ್ದೀನಿ. ಈ ಬ್ರೇಸ್ಲೆಟ್ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಸಂಬಂಧಗಳು ಬಹಳಷ್ಟು ವರ್ಷಗಳಿಂದ ತುಂಬ ಚೆನ್ನಾಗೇ ಇತ್ತು. ಇದಕ್ಕಿದ್ದ ಹಾಗೆ ಆ ವ್ಯಕ್ತಿಯ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ನಮ್ಮಿಬ್ಬರ ಸಂಬಂಧ ಬ್ರೇಕಪ್ ಆಗೋಗಿದೆ, ಮತ್ತೆ ರೀಕನೆಕ್ಟ್ ಆಗೋದಿಲ್ವಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ಲವ್ ಬ್ರೇಸ್ಲೆಟ್, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ ಈ ಬ್ರೇಸ್ಲೆಟ್ನ ಧರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಜೇಡ್ ಮತ್ತು ರೋಸ್ ಕ್ವಾರ್ಟ್ಸ್ ಅಮಿಥಿಸ್ಟ್ ಇರೋದ್ರಿಂದ ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬರ್ತಾರೆ. ಆ ವ್ಯಕ್ತಿಗೆ ಇದನ್ನು ಹಾಕ್ಕೊಂಡು ನೀವು ಅಫರ್ಮೇಷನ್ಸ್ಗಳನ್ನು ಕಳಿಸ್ತಾ ಹೋಗ್ತಿರಲ್ಲ, ಏನೆಲ್ಲ ಹೇಳಬೇಕು ಅಂತ ಅಂದ್ಕೊಳ್ತೀರಿ ಆ ವ್ಯಕ್ತಿಗೆ, ಇದನ್ನು ಹಾಕ್ಕೊಂಡು ರಾತ್ರಿ ಆಗಿರ್ಬೋದು ಅಥವಾ ಬೆಳಗಿನ ಜಾವ ಆಗಿರ್ಬೋದು, ಯಾವಾಗಲೂ ಇದನ್ನು ಹಾಕ್ಕೊಂಡು ಆ ವ್ಯಕ್ತಿಯ ಮನಸ್ಸೊಳಗೆ ಈ ರೀತಿ ಓಡ್ತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತ ನೀವು ಎಷ್ಟು ಅಫರ್ಮೇಷನ್ಸ್ ಕಳಿಸ್ತೀರಾ, ಆ ವ್ಯಕ್ತಿಗೆ ಪದೇ ಪದೇ ನಿಮ್ಮ ಯೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಲವ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ ಬೇಗನೆ ರೀಕನೆಕ್ಟ್ ಆಗಬೇಕು. ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ವರ್ಷಗಳಿಂದ ಇತ್ತು, ಈಗ ಯಾವುದೋ ಒಂದು ವಿಚಾರವಾಗಿ ಇದು ಮುರಿದು ಹೋಗ್ತಾ ಇದೆ ಅನ್ನೋರು ಇದನ್ನು ಧರಿಸ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಮುಚ್ಚಿಡ್ತಾ ಇರುವಂತಹ ಸತ್ಯಗಳೇನು, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಯಾವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಸೆಕೆಂಡ್ ಕಾರ್ಡ್ ಯಾವ ವ್ಯಕ್ತಿಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿ ಏನೆಲ್ಲ ವಿಚಾರಗಳು ಮುಚ್ಚಿಡ್ತಾ ಇದ್ದಾರೆ, ಯಾಕೆ ನಿಮ್ಮ ಮನಸ್ಥಿತಿಗೆ ಆ ರೀತಿ ಅನ್ನಿಸ್ತಾ ಇದೆ, ಆ ವ್ಯಕ್ತಿ ನಿಜವಾಗಿಯೂ ಏನಾದರೂ ಮುಚ್ಚಿಡ್ತಾ ಇದ್ದಾರೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿದೆ, ಡೆವಿಲ್ ಕಾರ್ಡ್ ಬಂದಿದೆ. ವಾವ್, ಕಾರ್ಡ್ ರೀಡಿಂಗೆ ಓಕೆ, ನಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವ್ಯಕ್ತಿಗೆ ನೀವೇನಾದರೂ ಏನೋ ಮುಚ್ಚಿಡ್ತಾ ಇದೆಯಾ, ಅಥವಾ ನನ್ನಿಂದ ನೀನು ದೂರ ಆಗ್ತಾ ಇದೆಯಾ, ನನ್ನಿಂದ ಮಗದೊಂದು ಅನ್ನುವಂತಹ ಪ್ರಶ್ನೆ ಹಾಕಿದ್ರಿ ಅಂತ ಹೇಳಿದ್ರೆ, ನಿಮಗೆ ಸಡನ್ನಾಗಿ ಕಾಲ್ ಕಟ್, ಅಥವಾ ಸಡನ್ನಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಸಡನ್ನಾಗಿ ಜಗಳ, ಸಡನ್ನಾಗಿ ನಾನು ಇರೋದೇ ಹೀಗೆ ಇದ್ದರೆ ನೀನು ಈಗಿರು, ಇಲ್ಲ ಅಂದರೆ ಹೋಗ್ತಾ ಇರು ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ರಿಯಾಕ್ಟ್ ಮಾಡ್ತಾರೆ. ತುಂಬ ವರ್ಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ. ಅವರು ಒಂದು ರೀತಿ ನಿಮ್ಮ ವಿಚಾರವಾಗಿ ರಿಡ್ಜಾಗಿಬಿಡ್ತಾರೆ. ನೀವು ಯಾವುದೋ ಒಂದು ವಿಚಾರ ಮುಚ್ಚಿಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕ್ಲಾರಿಫೈ ಬೇಕು ನಂಗೆ ಅದು ಇದು ಅಂತ ಏನೆಲ್ಲ ನೀವು ಮಾತನಾಡೋದಕ್ಕೆ ಹೋಗ್ತೀರಿ ಈ ವ್ಯಕ್ತಿ ಹತ್ರ. ಬಟ್ ಆದರೆ ಈ ವ್ಯಕ್ತಿಯ ರಿಯಾಕ್ಷನ್ ನೀವು ನೋಡೋದಕ್ಕಾಗೋದಿಲ್ಲ. ಇಲ್ಲಿ ಈ ವ್ಯಕ್ತಿ ಇರುವ ರೀತಿ ಏನಿದೆಯಲ್ಲ, ಬಹಳಷ್ಟು ಸಿಟ್ಟಿನಿಂದ ಇದ್ದಾರೆ. ಬಹಳಷ್ಟು ನಿಮ್ಮ ವಿಚಾರವಾಗಿ ನೀವು ಏನೇ ಕ್ಲಾರಿಫಿಕೇಷನ್ ಕೇಳೋದಕ್ಕೆ ಆಗಿರ್ಬೋದು, ಅಥವಾ ಈ ಪಾಸ್ಟಲ್ಲಿ ಅವ್ರು ನಿಮಗೆ ಏನೇ ನಿಮ್ಮ ವಿಚಾರವಾಗಿ ಒಂದಷ್ಟು ಪ್ರಾಮಿಸ್ಗಳನ್ನು ಮಾಡಿದರು, ಈ ಸಂಬಂಧನ ಯಾವುದೋ ರೀತಿ ತೊಗೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ನಿಮಗೆ ಏನೆಲ್ಲ ಆಸೆ ಕನಸುಗಳನ್ನು ಕೊಟ್ಟಿದ್ರು, ಅದನ್ನೇನಾದರೂ ನೀವು ಮಾತನಾಡೋಕೆ ಹೋಗುವಂಥದ್ದು, ಅಥವಾ ನೀವು ಯಾಕೆ ಸರಿಯಾಗಿ ನನಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಅಥವಾ ಏನೋ ಒಂಥರ ಈ ಮುಚ್ಚಿಡ್ತಾ ಇರುವ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಿ, ಮತ್ತೊಂದು ಅಂತ ಏನೆಲ್ಲ ನೀವು ಬೆತ್ಕಾಡೋದಕ್ಕೆ ಶುರು ಮಾಡ್ತೀರಿ. ಈ ವ್ಯಕ್ತಿಯ
ವರ್ತನೆ ಹೇಗಿರುತ್ತೆ ಅಂದರೆ ಒಂದು ಕೋಪ, ಒಂದು ನಿಮ್ಮನ್ನು ದೂರ ಮಾಡುವಂಥದ್ದು. ನಾನು ಇರೋದೇ ಹೀಗೆ, ನೀ ಅಡ್ಜಸ್ಟ್ ಮಾಡ್ಕೊಂಡು ಇರೋದಾದರೆ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ಹೋಗ್ತಾ ಇರ್ಬೋದು. ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಯಾವುದೇ ಸತ್ಯಗಳನ್ನು ನಿಮ್ಮಿಂದ ಏನು ಮುಚ್ಚಿಡ್ತಾ ಇದ್ರಲ್ಲ ಅದನ್ನ ಓಪನ್ ಅಪ್ ಆಗಿ ನನ್ನ ಲೈಫಲ್ಲಿ ನಡೀತಾ ಇರೋದೇ ಹೀಗಿದೆ, ನೀನು ಅಡ್ಜಸ್ಟ್ ಆಗಿರ್ತೀಯ, ಅದು ಆ ರೀತಿಯೂ ಹೇಳೋದಿಲ್ಲ. ನಾನು ಇರೋದೇ ಹೀಗೆ, ನೀನು ಇರೋದಾದರೆ ಇರು, ಇಲ್ಲಾಂದರೆ ಹೋಗ್ತಾ ಇರೋ, ಸತ್ಯವಂತೂ ಹೇಳಲ್ಲ ಈ ವ್ಯಕ್ತಿ. ಇಲ್ಲಿ ನೋಡಿ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಸಂಬಂಧದಲ್ಲಿ ಯಾರೋ ಇದ್ದಾರೆ, ಯಾರೋ ಒಬ್ಬರು ಬಲವಾಗಿದ್ದಾರೆ, ಯಾರೋ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಕೂಡ ಇದೆ. ಇನ್ನು ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ವಿಚಾರವಾಗಿ ನೀವೇನಾದರೂ ಮಾತಾಡಿ ಜಗಳ ಮಾಡೋದಕ್ಕೆ ಹೋದರೆ ಆ ವ್ಯಕ್ತಿ ಬಹಳಷ್ಟು ನಿಮ್ಮನ್ನು ಕಠೋರವಾಗಿ ಕಾಣ್ತಾರೆ. ಹಾಗೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಒಂದಷ್ಟು ಹೀಲ್ ಆಗಬೇಕಾಗತ್ತೆ. ದಯವಿಟ್ಟು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡ್ಕೊತಿರೋ, ಅಥವಾ ನೀವು ಒಂದಷ್ಟು ದಿನಗಳ ಕಾಲ ದೂರ ಇರ್ತಿರೋ, ಮತ್ತೊಂದು ಇನ್ನೊಂದು, ಯಾಕೆಂದರೆ ಮಾನಸಿಕವಾಗಿ ಬಹಳಷ್ಟು ನೊಂದು ಹೋಗ್ತಿದ್ದೀರಿ ನೀವು. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ನೆಗೆಟಿವ್ ಎನರ್ಜಿನೇ ನಾನು ನಿಮ್ಮಿಬ್ಬರ ಸಂಬಂಧದಲ್ಲಿ ನೋಡ್ತಾ ಇದ್ದೀನಿ. ಬಹಳ ಅಂದರೆ ಬಹಳ ಇದು ಯಾವ ರೀತಿ ಹೋಗಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಸಡನ್ನಾಗಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದು ಪ್ರಕೃತಿ ನಿರ್ಣಯನೋ ಅಥವಾ ದೈವಿಕವಾಗಿ ನಿಮ್ಮಿಬ್ಬರ ನಡುವೆ ಬಂದಿರುವಂತಹ ದೊಡ್ಡ ಬಿರುಕೋ, ಅಥವಾ ಯಾವುದೋ ಒಂದು ದುಷ್ಟಶಕ್ತಿಗಳನ್ನು ಬಿಟ್ಟಂಥದ್ದು, ಅಥವಾ ದುಷ್ಟಶಕ್ತಿಗಳಿಂದ ನಿಮ್ಮಿಬ್ಬರ ಸಂಬಂಧ ಚೆನ್ನಾಗಿದ್ದಂಥ ಸಂಬಂಧದಿಂದ ಬಹಳಷ್ಟು ವರ್ಸ್ಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳಿ. ಸಡನ್ನಾಗಿ ಚೇಂಜ್ ಆಗಿದ್ದಾರೆ ಈ ವ್ಯಕ್ತಿಯನ್ನು. ಹೆಂಗೂ ಕೂಡ ನನಗೆ ಕಾರ್ಡ್ ರೀಡಿಂಗಲ್ಲಿ ಬರ್ನಿಂಗ್ ಟವರ್ ಬಂದಾಗ ಬಹಳಷ್ಟು ಬೇಜಾರಾಗುತ್ತೆ. ಮುಗ್ದು ಹೋಯ್ತು ಈ ಸಂಬಂಧನೇ, ಮುಗ್ದೋಯ್ತು, ನನಗೆ ಬೇಡವೇ ಬೇಡ ಅನ್ನುವ ಲೆವೆಲ್ಗೆ ಕೆಲವು ವ್ಯಕ್ತಿಗಳು ಹೋಗ್ಬಿಡ್ತಾರೆ. ನಂಗೆ ಆಗೋದೇ ಇಲ್ಲ, ಈ ಸಂಬಂಧನೇ ಬೇಡ ನನಗೆ ಅನ್ನುವ ರೀತಿಯಲ್ಲಿ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಭಾಳಷ್ಟು ಸ್ಟ್ರಕ್ ಫೀಲ್ ಆಗ್ತಾ ಇದ್ದೀರಿ ನೀವು. ಕೆಲವ್ರ ಲೈಫಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಇದ್ದಾರೆ. ಹಾಗೆ ನೀವಿಬ್ಬರು ದೂರ ಆಗಿರೋದೇ ಬಹಳಷ್ಟು ಖುಷಿಯಿಂದ ಇದ್ದಾರೆ. ಈ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಕೆಲವೊಂದು ಸತ್ಯಗಳು ಏನು ಅಂತ ಹೇಳಿದ್ರೆ, ಕೆಲವೊಂದು ಥರ್ಡ್ ಪಾರ್ಟೀಸ್ಗಳು ಇವರಿಗೆ ನಿಮ್ಮಿಂದ ದೂರ ಮಾಡುವಂಥದ್ದು ಕೂಡ ಇದೆ. ಹಾಗೆ ಬೇರೆಯವರನ್ನು ನೋಡಿ ಹೋಗಿರುವಂಥದ್ದು ಇದೆ. ಈ ಸಂಬಂಧ ನನಗೆ ಬೇಡವೇ ಬೇಡ, ನನಗೆ ಇದರಿಂದ ನಾನು ಬಿಡಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿಯ ಮೈಂಡ್ಸೆಟ್ ಇದೆ. ಇಲ್ಲಿ ಅವ್ರು ಯಾವುದೇ ರೀತಿ ಕ್ಲಾರಿಟಿ ಕೊಡ್ದಲೆ ನಿಮಗೆ ಒಂದಷ್ಟು ಯಾವ ಸತ್ಯಗಳನ್ನು ಹೇಳದೆ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ಕುಗ್ಗಿದ್ದೀರಿ. ನೀವು ಯಾವ ಡಿಸಿಷನ್ನು ತೊಗೊಳೋದಕ್ಕಾಗ್ತಾ ಇಲ್ಲ, ಅಥವಾ ಈ ಪಾಸ್ಟಿಗೂ ಹೋಗೋದಕ್ಕಾಗ್ತಾ ಇಲ್ಲ, ಈ ಪ್ರೆಸೆಂಟಿಗೂ ಇರೋದಕ್ಕಾಗ್ತಾ ಇಲ್ಲ, ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನುವಂತಹ ಡಿಸೈಡೇ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ಈ ವ್ಯಕ್ತಿ ವಿಚಾರವಾಗಿ ಬಹಳಷ್ಟು ಮಾನಸಿಕವಾಗಿ ಹೋಗ್ತಾ ಇದ್ದೀರಿ ನೀವು ಅಂತಲೇ ತೋರಿಸುತ್ತೆ ಇಲ್ಲೇ ನನಗೆ. ಬಹಳಷ್ಟು ಜನಗಳು ನಿಮ್ಮ ಹತ್ರ ಕೇಳ್ಬೋದು ಸ್ಟೋರಿಗಳನ್ನು, ಅಥವಾ ನಿಮ್ಮ ಲೈಫ್ ವಿಚಾರಗಳನ್ನು ಕೇಳ್ಬೋದು. ನಿಮ್ಗೆ ಅದೊಂದು ಒಂದು ರೀತಿ ಅಷ್ಟು ಟೈಮ್ಗೆ ನಿಮಗೆ ಹೀಲ್ ಅನ್ನಿಸ್ಬೋದು, ಆ ಸಮಯಕ್ಕೆ ಹೀಲ್ ಅನ್ನಿಸ್ಬೋದು. ಬಟ್ ಆದರೆ ನಿಮ್ಮ ಬೆನ್ನಿಂದೆ ನಿಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತನಾಡುವಂಥದ್ದು, ಅಥವಾ ಯಾರೋ ನಮ್ಮಿಬ್ಬರು ಸಂಬಂಧನ ಸರಿ ಮಾಡಿಬಿಡ್ತಾರನೋ ಅನ್ನುವ ಭರದಲ್ಲಿ ಯಾರ್ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಿ, ಯಾರಿಗೆಲ್ಲ ಮಾತಾಡಿಸ್ತೀರಿ, ಬಟ್ ಆದರೆ ಯಾರೂ ಕೂಡ ನಿಮ್ಮ ಸಪೋರ್ಟಿಗಿಲ್ಲ. ಇದರಿಂದ ನೀವು ಮಾನಸಿಕವಾಗಿ ಕುಗ್ತಾ ಇದ್ರಿ, ದಿನಗಳನ್ನು ವೇಸ್ಟ್ ಮಾಡ್ತಾ ಇದ್ರಿ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ಈ ಸಂಬಂಧದಲ್ಲಿ ನೀವು ಬಹಳಷ್ಟು ಇನ್ವೆಸ್ಟ್ ಮಾಡಿದ್ರಿ, ಹಣಗಳನ್ನು ಕಳ್ಕೊಂಡಿದ್ರಿ. ಏನೋ ಮುಂದೆ ಚೆನ್ನಾಗಾಗ್ಬಿಡುತ್ತೆ ನಮ್ಮ ಸಂಬಂಧ ಅನ್ನುವ ರೀತಿಯಲ್ಲಿ ಬಹಳಷ್ಟು ಹಣಗಳನ್ನು ಈಗಲೂ ಕೂಡ ಕಳ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಆ ವ್ಯಕ್ತಿಗೆ ಈ ನಿಮ್ಮ ವಿಚಾರದಲ್ಲಾಗಿರಲಿ, ಅಥವಾ ಆ ವ್ಯಕ್ತಿಗೆ ನಿಮ್ಮ ಸಂಬಂಧದಲ್ಲಿ ಒಂದು ಬೆಲೆನೇ ಕೊಡ್ತಾ ಇಲ್ಲ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಸಮಯ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಫ್ರೆಂಡ್ಸ್ಗಳ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಈ ವಿಚಾರಗಳನ್ನು ನೆಗೆಟಿವ್ನೇ ತುಂಬಿಕೊಂಡಿದ್ದೀರಿ. ನೆಗೆಟಿವ್ ಎನರ್ಜಿನೇ ಒಂದಷ್ಟು ಗಂಟು ಕಟ್ಟು ನಿಮ್ಮ ಹತ್ರ ಇಟ್ಕೊಂಡ್ಬಿಟ್ಟಿದ್ದೀರಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಇಲ್ಲ ನಾನು ಇದನ್ನು ಬದಲಾಯಿಸ್ಬಿಡ್ತೀನಿ, ಆತನ ಬದಲಾಯಿಸ್ಬಿಡ್ತೀನಿ, ಆಕೆಯನ್ನು ಬದಲಾಯಿಸ್ಬಿಡ್ತೀನಿ ಅನ್ನುವಂತಹ ಭರದಲ್ಲಿ ನಿಮ್ಮನ್ನು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡದಲೇ ಬಹಳಷ್ಟು ದಿನಗಳನ್ನು ವೇಸ್ಟ್ ಮಾಡ್ತಾ ಇದ್ದೀರಿ. ಈಗಲೂ ಕೂಡ ಆ ವ್ಯಕ್ತಿಗೆ ಈ ರೀತಿ ಮಾತಾಡಿದ್ರೆ ಚೇಂಜ್ ಆಗ್ತಾರೆ, ಆ ರೀತಿ ಮಾತಾಡಿದ್ರೆ ಚೇಂಜ್ ಆಗ್ತಾರೆ, ಈ ವ್ಯಕ್ತಿ ನನ್ನ ಹತ್ರ ಬಂದೇ ಬರ್ತಾರೆ, ಇದೆಲ್ಲನೂ ಕೂಡ ಥಿಂಕ್ ಮಾಡ್ತಾ ಇದ್ರಿ. ಬಟ್ ಆದರೆ ನಿಮ್ಮನ್ನು ನೀವು ಮಾನಸಿಕವಾಗಿ ಒಂದು ರೀತಿ ಗೆದ್ದಲು ಉಳದಂತೆ ನಿಮ್ಮನ್ನು ನೀವು ಕೊಂದ್ಕೊಳ್ತಾ ಇದ್ದೀರಿ, ನಿಮ್ಮನ್ನೇ ಕೊಲ್ಕೊಳ್ತಾ ಇದ್ರಿ. ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ನಿದ್ದೆಯ ಕಡೆ ಗಮನ ಕೊಡಿ. ನೀವು ಯಾರಿಗೂ ಕೂಡ ನಿಮ್ಮ ಸಂಬಂಧದ ಬಗ್ಗೆ ಅದು ಎಷ್ಟು ಹೇಳಿದ್ರೂ ಕೂಡ ನಿಮಗೆ ಸಮಾಧಾನ ಸಿಗ್ತಾ ಇಲ್ಲ, ಅಥವಾ ಯಾರಿಂದನಾದರೂ ಒಳ್ಳೇದಾಗ್ಬಿಡುತ್ತೇನೋ ಅನ್ನುವಂತಹ ಭರದಲ್ಲಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಿ. ಬಟ್ ಈ ವ್ಯಕ್ತಿ ನಿಮಗೆ ಸಿಟ್ಟು, ಹಠ, ಕೋಪ ತಂದ ಕೂಡಲೇ
ಒಂದಷ್ಟು ನೀವು ಬಾಯಿ ಮುಚ್ಕೊಂಡಿರ್ತೀರಿ, ಅಥವಾ ಅವ್ರಿಗೆ ಹೇಳಿದ್ದ ಮಾತನ್ನು ಅವ್ರ ಮ್ಯಾನಿಪ್ಯುಲೇಷನ್ನ ಬೇಗ ಕೇಳುವಂಥದ್ದು ಮಾಡ್ಕೊಳ್ತಾ ಇದ್ರಿ. ದಯವಿಟ್ಟು ಇಂಥ ಎನರ್ಜಿಯಲ್ಲಿ, ಇಂಥ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪನ್ನು ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಆ ಬ್ರೈನ್ ಏನು ಮಾಡಿರುತ್ತೆ ಗೊತ್ತಾ ನಿಮಗೆ, ಒಂದು 4 ಮಾತಾಡಿದ್ರೆ ಸಾಕು, ಫೋನ್ ರಿಸೀವ್ ಮಾಡಿದ್ರೆ ಸಾಕು, ಅವ್ರು ಈಗ ಮಾತಾಡಿದ್ದೇ ಒಂದಷ್ಟು ನೆಮ್ಮದಿ, ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ರಿ ಈ ವ್ಯಕ್ತಿಗೆ ನೀವು. ಬಟ್ ಆ ವ್ಯಕ್ತಿ ಯಾವಾಗೋ ಬದಲಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಜೀವನ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನೀವು ಹಣನೂ ವೇಸ್ಟ್ ಮಾಡ್ತೀರಿ, ನಿಮ್ಮ ಟೈಮ್ನೂ ವೇಸ್ಟ್ ಮಾಡ್ತೀರಿ, ನಿಮ್ಮ ಹೆಲ್ತ್ನೂ ಕೂಡ ಇನ್ವೆಸ್ಟ್ ಮಾಡಿಬಿಟ್ಟಿದ್ರಿ ಈ ಸಂಬಂಧಕ್ಕೆ. ಬಟ್ ಆದರೆ ನೀವು ಇದನ್ನು ಬಿಟ್ಟು ದಯವಿಟ್ಟು ಮುಂದಕ್ಕೆ ಹೋಗಿ. ದಯವಿಟ್ಟು ಇದಲ್ಲದೆ ನಿಮಗೆ ಬೇರೆ ಪ್ರಪಂಚ ಒಂದು ಕಾಣ್ತಾ ಇದೆ. ನಿಮ್ಮ ಸುತ್ತ ಇರೋ ಜನ ನೋಡಿ, ಅವ್ರ ಡ್ರೆಸ್ಸನ್ಸ್ ನೋಡಿ, ಅವ್ರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ಳಿ. ಅವ್ರು ಯಾವ ರೀತಿ ಇದ್ದಾರೆ, ಅವ್ರು ಯಾವ ರೀತಿ ಲೈಫ್ ಸ್ಟೈಲ್ ಇದೆ, ನಿಮ್ಮ ಸುತ್ತ ಜನ ನೋಡೋದಕ್ಕಾಗಲಿಲ್ವಾ? ಎಷ್ಟೋ ಹೆಣ್ಮಕ್ಳು ಲಾಗ್ಸ್ಗಳನ್ನು ಮಾಡ್ತೀರಿ, ಎಷ್ಟೋ ಏನೇನೆಲ್ಲ ವೀಡಿಯೋಸ್ಗಳಿರುತ್ತೆ, ಎಷ್ಟೆಲ್ಲ ಬುಕ್ಸ್ಗಳಿದೆ, ಎಷ್ಟೆಲ್ಲ ಮಂತ್ರಗಳು ಚಾಂಟ್ ಮಾಡುವಂಥದ್ದು, ಪೂಜೆ ಪುನಸ್ಕಾರ. ಪೂಜೆನೂ ಒಂದು ಹೀಲಿಂಗು, ಒಂದು ಮೆಡಿಟೇಷನ್ನು, ಇನ್ನೊಂದು ಮತ್ತೊಂದು ಪೂಜೆಗಳನ್ನು ಮಾಡಿ. ಯಾವ್ಯಾವ ಧರ್ಮದಲ್ಲಿ ನೋಡ್ತಿದ್ರಿ, ಕುರಾನ್ ಓದಿ, ಬೈಬಲ್ ಓದಿ, ರಾಮಾಯಣ ಓದಿ, ಮಹಾಭಾರತ ಓದಿ. ಇದೆಲ್ಲ ನಮ್ಮ ಆರಾನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಓಕೆ, ಇಲ್ಲಿ ಕೆಲವರು ಇದೇ ಸಂಬಂಧದಲ್ಲಿ ನಿನ್ನೆ ಆಗಿದ್ದು, ಮೊನ್ನೆ ಆಗಿದ್ದು, ಇವತ್ತು ಮಾತಾಡ್ತಿರೋದು ಅವ್ರು ಅವಾಯ್ಡ್ ಮಾಡ್ದಂಗೂ ನಿಮ್ಮ ಬ್ರೈನ್ ಏನಾಗ್ತಾ ಇರುತ್ತೆ, ಇನ್ನಷ್ಟು ಮತ್ತಷ್ಟು ಅವ್ರನ್ನ ಆವರಿಸ್ಕೊಳ್ತಾ ಇದ್ದೀರಿ. ಇಗ್ನೋರ್ ಮಾಡಿ ಬಿಸಾಕಿ ಯಾಕೆ ಬರಲ್ಲ ಆ ವ್ಯಕ್ತಿ ನೋಡಿ. ಅದು ನಿನ್ನದಾಗಿದ್ದರೆ ಅದು ಎಲ್ಲಿದ್ರೂ ಬರುತ್ತೆ. ಎಲ್ಲಿದ್ರು, ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿದ್ರು ಅವ್ರು ನಿಮ್ಮವರು, ನಿಮಗೆ ಬೇಕು, ನೀವು ಬೇಕು ಅನ್ನೋದಿದ್ರೆ ನೀವು ಬಿಟ್ಟು ನೋಡಿ, ಅವ್ರು ಬಂದೇ ಬರ್ತಾರೆ ನಿಮ್ಮ ಲೈಫಿಗೆ. ನೀವು ಅಲ್ಲದೆ ಇರುವ ರಿಲೇಷನ್ಶಿಪ್ ಪಕ್ಕದಲ್ಲೇ ಇದ್ರೂ ಕೂಡ ಬರೋದಿಲ್ಲ. ಪಕ್ಕದ ರೋಡಲ್ಲೇ, ಪಕ್ಕದ ಮನೆಯಲ್ಲೇ, ಪಕ್ಕದ ಏರಿಯಾದಲ್ಲೇ, ಪಕ್ಕದ ಊರಲ್ಲೇ ಇದ್ರೂ ಕೂಡ ಬೇಡ ಅಂತ ಅಂದ್ಕೊಂಡ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ನೀವೇನು ಮಾಡ್ತಿದ್ರಿ, ನಿಮ್ಮ ದಿನಗಳನ್ನು ಹಾಳು ಮಾಡ್ತಾ ಇದ್ದೀರಿ. ನಿಮ್ಮ ಎಷ್ಟೋ ಸಂಬಂಧಗಳು ಇದಕ್ಕಿದ್ದ ಹಾಗೆ ದೂರ ಕಳ್ಕೊಳ್ತಾ ಇದ್ದೀರಿ. ಆ ಸುತ್ತ ಏನು ನಡೀತಾ ಇದೆ ಅನ್ನೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. 9 ಆಫ್ ಕಪ್ಸ್ ಬಂದಿದೆ. ದಯವಿಟ್ಟು ನೀವು ಬೇರೆಯವ್ರ ಜೊತೆಗೆ ಬೆರೀರಿ. ಈ ಹಿಂದೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳು ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ಗಳಾಗಿರ್ಬೋದು, ನಿಮ್ಮ ನೈಬರ್ಸ್ಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ತಂದೆ ತಾಯಿ, ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಎಲ್ಲರ ಮಾತಾಡಿ, ಎಲ್ಲರ ಜೊತೆಗೂ ಮಾತಾಡಿ. ಇಲ್ಲ ಮೇಡಮ್ ನನಗದು ಸರಿ ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ನೀವು ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದಿ, ದಿನದಲ್ಲಿ 1 ಪೇಜ್ ಓದಿ, ಅದು ನಿಮ್ಮ ಬ್ರೈನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಓಕೆ, ಇವರು ಮುಚ್ಚಿಡ್ತಿರುವಂತಹ ಸತ್ಯಗಳೇ ಕೆಲವೊಂದು ನೆಗೆಟಿವ್ ಬಹಳಷ್ಟು ಇದೆ. ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗಳು ನಡೀತಾ ಇದೆ, ಅಥವಾ ಬೇರೆಯವರು ಅವ್ರನ್ನ ಕಂಟ್ರೋಲಿಗೆ ತೊಗೊಳ್ಳುವಂಥದ್ದು, ಅಥವಾ ಬೇರೆಯವರ ವ್ಯಾಮೋಹಕ್ಕೆ ಮಾರು ಹೋಗಿರುವಂಥದ್ದು, ಈ ರೀತಿ ನಡೀತಾ ಇದೆ. ಸಡನ್ನಾಗಿ ಬದಲಾಗಿದ್ದಾರೆ. ಇಲ್ಲಿ ಅಟ್ರಾಕ್ಷನ್, ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ. ಓಕೆನಾ, ಇಲ್ಲಿ ಯಾರ ಜೊತೆಗೇ ಇರಿ, ಯಾವ ಪ್ರಾಣಿಗಳ ಜೊತೆಗೇ ಇರಿ, ಯಾವ ಹೂವು ಗಿಡಗಳನ್ನ ನೀವು ನೋಡಿ, ಏನೇ ಆಗಿ ನಿಮ್ಮನ್ನು ನೋಡಿ ಅಟ್ರಾಕ್ಟ್ ಆಗಬೇಕು, ನಿಮ್ಮನ್ನು ನೋಡಿ ಅಟ್ರಾಕ್ಟ್ ಆಗಬೇಕು. ಆ ರೀತಿ ನೀವಿರಬೇಕು. ನೀವು ನೋಡಿ ಯಾವ ರೀತಿ ಇದ್ದೀರಿ ಅಂತ ಹೇಳಿ. ಸ್ಟ್ರಕ್ಕಾಗಿ ನಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇವತ್ತು ಹೇಗಿರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಏನು ಸಾಧನೆ, ಈ ವ್ಯಕ್ತಿ ಬರೋದಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ರೆ ಅದನ್ನು ಥಿಂಕ್ ಮಾಡಿ ಫಸ್ಟು. ನಿಮ್ಮ ಲೈಫ್ ಯಾವ ರೀತಿ ಹೋಗ್ತಾ ಇತ್ತು, ಈಗ ಯಾವ ರೀತಿ ನಾನು ಮಾಡಿಟ್ಟು ಕೂತ್ಕೊಂಡಿದ್ದೀನಿ ಅನ್ನೋದು ನೀವು ನೋಡಿ. ನೀವು ಒಂದಷ್ಟು ಅಟ್ರಾಕ್ಟಿವ್ ಪರ್ಸನ್ ರೀ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಜನ ಅಟ್ರಾಕ್ಟ್ ಆಗ್ತಾರೆ, ಬೇರೆ ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ನಿಮ್ಮ ಹತ್ರ ಬರುತ್ತೆ. ನೀವೇ ಮೊರೆ ಹಾಕೊಂಡು ಇನ್ನೊಂದ್ರ ಬಗ್ಗೆ ಹೋಗ್ತಾ ಇದ್ರೆ ಯೂನಿವರ್ಸ್ ನಿಮಗೂ ಸಪೋರ್ಟ್ ಕೊಡಲ್ಲ. ಯೂನಿವರ್ಸ್ ನಿಮ್ಮ ಹತ್ರ ಬರೋದಕ್ಕೂ ಇದೊಂದು ನೆಗೆಟಿವ್ ಎನರ್ಜಿ ಅಂದ್ಕೊಂಡು ದೂರ ಹೋಗುತ್ತೆ. ಯಾವ ದೇವರಿಗೆ ಪೂಜೆ ಮಾಡಿ, ಏನೋ ನಿಮ್ಗೆ ಯಾವುದೋ ಚಿಂತೆಯಲ್ಲಿ ಇಟ್ಕೊಂಡು ಇನ್ಯಾವುದೋ ಚಿಂತೆಯಲ್ಲಿ ಭಗವಂತನಿಗೆ ಪೂಜೆ ಮಾಡಿದ್ರು ಆ ಭಗವಂತನೂ ಕೂಡ ಒಲಿಯೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಅಂದನ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಉಗುರಾಗಿರ್ಬೋದು, ನಿಮ್ಮ ಹೇರ್ ನಾನು ಪ್ರತಿ ಬಾರಿ ಹೇಳ್ತೀನಿ, ನಿಮ್ಮ ಸ್ಲಿಪ್ಪರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ವಾರ್ಡ್ರೂಬಲ್ಲಿ ಬಟ್ಟೆಗಳನ್ನು ಹಾಗೆ ಮುದ್ರಿಟ್ಟಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಕಿಚನ್ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ನನ್ನ ಮುಂದಿನ ಲೈಫಲ್ಲಿ ಏನೆಲ್ಲ ಅಂದರೆ ನಾನು ಮೇಲೆ ಹೋಗೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಅಥವಾ ನಾನು 4 ಜನ ನನ್ನನ್ನು ನೋಡುವ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿರೋದಕ್ಕೆ ಏನು ಮಾಡಬಹುದು, ಈ ಥರದ್ದೆಲ್ಲ ಥಿಂಕ್ ಮಾಡಿ. ಓಕೆ, ಸೊ ಪ್ರಕೃತಿನೂ ಕೂಡ, ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ ಅಂತ ಹೇಳಬಹುದು. ಹಾಗೆ ನಾನು ಮತ್ತೊಮ್ಮೆ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗಿಗೆ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ. ಇದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ. ಬಿಟ್ಟೋದಂತಹ ಸಂಬಂಧ, ಯಾವುದೋ ಒಂದು ಬಹಳಷ್ಟು ವರ್ಷಗಳಿಂದ ಇದ್ದಂತಹ ಸಂಬಂಧ ಸಡನ್ನಾಗಿ ಚೇಂಜ್ ಆಗ್ತಾ ಇದೆ. ಸಡನ್ನಾಗಿ
ನನ್ನಿಂದ ಬಿಟ್ಟು ಹೋಗ್ತಾ ಇದೆ, ನನ್ನ ಕೈ ತಪ್ಪಿ ಹೋಗ್ತಾ ಇದೆ ಸಂಬಂಧ ಅನ್ನೋದಾದರೆ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರಿನಲ್ಲಿ ನೀವು ಎನರ್ಜೈಸ್ ಮಾಡಿ ಹಾಕ್ಕೊಂಡು, ನೀವು ಇದನ್ನು ಹಾಕ್ಕೊಂಡು ನಂತರ ಆ ವ್ಯಕ್ತಿ ವಿಚಾರವಾಗಿ ಆ ವ್ಯಕ್ತಿ ಹೆಸರನ್ನ ಮೆಲ್ಕು ಹಾಕುವಂಥದ್ದು, ಅಥವಾ ಅವರು ಇದೇ ರೀತಿ ಇದ್ದಾರೆ, ಬರ್ತಾ ಇದ್ದಾರೆ ಅನ್ನುವಂತಹ ಅಫರ್ಮೇಷನ್ಸ್ ಕಳಿಸಿದಾಗ ಆ ವ್ಯಕ್ತಿಯ ಮನಸ್ಸು ಕೂಡ ನಿಮ್ಮತ್ತ ಇಳಿಯೋದಕ್ಕೆ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಯಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ನಿಮ್ಮಿಂದ ಯಾವೆಲ್ಲ ವಿಚಾರಗಳು ಮುಚ್ಚಿಡ್ತಾ ಇದ್ದಾರೆ, ಯಾವೆಲ್ಲ ವಿಚಾರಗಳು ಮುಚ್ಚಿಟ್ಟಿದ್ದಾರೆ ಅನ್ನುವ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ಸತ್ಯಗಳನ್ನು ಮುಚ್ಚಿಡ್ತಾ ಇದ್ದಾರಾ ಅಥವಾ ಇಲ್ವಾ, ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ. ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಗೇನ್ ಇದರಲ್ಲೂ ಕೂಡ ಡೆವಿಲ್ ಎನರ್ಜಿ ಇದೆ. ಓಕೆ, ಸ್ಟಾರ್ ಕಾರ್ಡ್ ಬಂದಿದೆ. ಬಹಳಷ್ಟು ಈ ವ್ಯಕ್ತಿ ವಿಚಾರವಾಗಿ ಬಹಳಷ್ಟು ಕನಸುಗಳನ್ನಾಗಿರಬಹುದು, ಅಥವಾ ಬಹಳಷ್ಟು ಓಡಾಟ, ಸುತ್ತಾಟ, ಅಥವಾ ಬಹಳಷ್ಟು ಎಂಜಾಯ್ ಮಾಡಿದಂತಹ ಒಂದು ರಿಲೇಷನ್ಶಿಪ್ ಇದು. ಈ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಅನ್ನೋದೇ ಇರಲಿಲ್ಲ. ಯಾವಾಗಲೂ ಕೂಡ ಆ ವ್ಯಕ್ತಿ ಜೊತೆಗೆ ಸುತ್ತಾಟಗಳಾಗಿರ್ಬೋದು, ಅಥವಾ ಆ ವ್ಯಕ್ತಿ ಜೊತೆಗೆ ನಗುವಿನ ಸಮಯಗಳನ್ನೇ ನೀವು ಕಳೆದಿರುವಂಥದ್ದು. ಆ ನೆನೆಸ್ಕೊಂಡ್ರು, ಈಗಲೂ ಕೂಡ ನೆನೆಸ್ಕೊಂಡ್ರು ಕೂಡ ಈ ಪಾಸ್ಟಲ್ಲೇ ಆ ವ್ಯಕ್ತಿ ಜೊತೆಗೆ ಇದ್ದಿದ್ದಂತಹ ನೆನಪುಗಳು ಏನಿದೆಯಲ್ಲ, ಬಹಳಷ್ಟು ಚಾರ್ಮ್ ಅನಿಸುತ್ತೆ ನಿಮಗೆ. ಆ ರೀತಿ ಆ ವ್ಯಕ್ತಿ ಒಂದಷ್ಟು ನಿಮಗೆ ಏನೋ ಖುಷಿಯನ್ನು ಕೊಟ್ಟಂಥವ್ರು, ಅಥವಾ ನಿಮ್ಮ ದಿನಗಳನ್ನು ಖುಷಿಯಾಗಿ ಇಟ್ಟಂಥವ್ರು, ನಿಮ್ಮ ಲೈಫಲ್ಲಿ ಭಾಳಷ್ಟು ಅದ್ಭುತವಾಗಿ ಬಂದಂಥ ವ್ಯಕ್ತಿ. ಈ ವ್ಯಕ್ತಿ ವಿಚಾರವಾಗಿ ಈಗಲೂ ನೆನೆಸ್ಕೊಂಡ್ರು ಕೂಡ ಒಳ್ಳೆಯ ಯೋಚನೆಗಳೇ ನಿಮಗೆ ಬರ್ತಾ ಇರುತ್ತೆ. ಆ ವ್ಯಕ್ತಿಯ ಒಳ್ಳೆಯ ಥಿಂಗ್ಸ್, ಆ ವ್ಯಕ್ತಿಯ ಒಳ್ಳೆಯ ಪರ್ಸ್ನಾಲಿಟಿ ಬಗ್ಗೆನೇ ನಿಮ್ಮ ಮನಸ್ಸಿನಲ್ಲಿ ಈಗಲೂ ಕೂಡ ಮೂಡುವಂಥದ್ದು. ಬಟ್ ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಈ ಸಂಬಂಧಗಳಲ್ಲಿ ನೀವೇನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಶೋ ಆಫ್ ಜಾಸ್ತಿ ಮಾಡಿದ್ರೆ ಈ ಸಂಬಂಧ ಕೊನೆವರೆಗೂ ಇರುತ್ತೆ ಅನ್ನುವ ಲೆಕ್ಕಕ್ಕೋ, ಅಥವಾ ಈ ಸಂಬಂಧನ ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗಲಿ, ಬೇಗನೆ ಗೊತ್ತಾಗಲಿ ಅನ್ನುವ ರೀತಿಯಲ್ಲಿ ನೀವು ಮೈಂಡನ್ನು, ನಿಮ್ಮ ಮನಸ್ಸನ್ನು ಹರಿಬಿಟ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಬೇಗ ಗೊತ್ತಾಗಬೇಕು, ಬೇಗ ಇದೆಯಲ್ಲ ನಿಮಗೆ ಎಲ್ಲರಿಗೂ ಗೊತ್ತಾಗಲಿ, ಅಥವಾ ಎಲ್ಲರ ಮುಂದೆ ನಾನು ತೋರಿಸ್ಕೊಳ್ಬೇಕು ಅಂತನೋ, ಅಥವಾ ಈ ವ್ಯಕ್ತಿ ಕೈ ಬಿಟ್ಟು ಹೋಗ್ತಾರೆ ಅನ್ನುವಂತಹ ಮನಸ್ಥಿತಿಗೋ ಏನೋ ಬೇಗನೆ ಶೋ ಆಫ್ ಮಾಡೋದಕ್ಕೆ ಅಂತ ಹೋದ್ರಿ ನೀವು. ಬಟ್ ಆದರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂತು. ಅಗೇನ್ ಎಲ್ಲರ ಕಣ್ಣು ಬಿತ್ತು ಈ ಸಂಬಂಧದಲ್ಲಿ. ಈ ವ್ಯಕ್ತಿ ಮುಚ್ಚಿಟ್ಟಿರುವಂತಹ ಸತ್ಯ ಅನ್ನೋದಕ್ಕಿಂತ ಒಂದಷ್ಟು ಈ ವ್ಯಕ್ತಿಯ ಮನಸ್ಸನ್ನೇ ಬದಲಾಯಿಸುವ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳ ಪ್ರವೇಶಗಳಾಗೋಯ್ತು. ಇಲ್ಲಿ ಸಂಬಂಧಗಳು ಗೊತ್ತಾಗ್ತಾ ಇದ್ದ ಹಾಗೇ ನಿಮ್ಮನ್ನು ದೂರ ಮಾಡುವಂತಹ ಕೈಗಳು ಬಹಳಷ್ಟು ಹೆಚ್ಚಾಗಿ ಹೋಯಿತು ಅಂತಲೇ ತೋರಿಸುತ್ತೆ. ನಿಮ್ಮನ್ನು ಯಾವ ರೀತಿ ದೂರ ಮಾಡಬೇಕು, ಅಥವಾ ಇಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳುವಂಥದ್ದು, ಅಥವಾ ಅವ್ರ ಬಗ್ಗೆ ನಿಮಗೆ ನೆಗೆಟಿವ್ ಹೇಳುವಂಥದ್ದು, ಅಥವಾ ಕೆಲವು ಕಣ್ಣುಗಳಿಂದ ನೀವಿಬ್ಬರು ದೂರ ಆಗುವಂತಹ ಪರಿಸ್ಥಿತಿಗಳಾಗಿರ್ಬೋದು, ಅಥವಾ ನೀವು ಏನಿದೆ ಅಲ್ಲ, ನೀವು ಬಹಳಷ್ಟು ಈ ವಿಚಾರದಲ್ಲಿ ಈ ವ್ಯಕ್ತಿ ಹತ್ರ ಬಹಳಷ್ಟು ಅಳುವಂಥದ್ದು, ನೀವೆಲ್ಲೋ ನನಗೆ ಕೈ ಬಿಟ್ಟು ಹೋಗ್ಬಿಡ್ತೀರೇನೋ ಅನ್ನುವಂತಹ ರೀತಿಯಲ್ಲಿ ಇವ್ರನ್ನ ಹಂಬಲ್ಲಾಗಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಈ ವ್ಯಕ್ತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಂದು ಕ್ಷಣಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡಿದ ಕೂಡಲೇ ನೀವು ಈ ರೀತಿಯೆಲ್ಲ ರಿಯಾಕ್ಟ್ ಮಾಡಿದ ತಕ್ಷಣ ಈ ವ್ಯಕ್ತಿ ಮೈಂಡು ಇನ್ನೂ ಬೇರೆ ಕಡೆ ಹೋಗ್ತಾ ಇದೆಯೋ ಹೊರತು, ಅಥವಾ ನಾನು ಇಷ್ಟೆಲ್ಲ ಕನಸುಗಳನ್ನು ಕಟ್ಟಿದ್ದೆ, ನಾನು ಬರಬೇಕು, ಇವ್ರ ಲೈಫಲ್ಲಿ ಇರಬೇಕು ಅನ್ನೋದು ಬರ್ತಾ ಇಲ್ಲ. ಬಿಕಾಸ್ ಇಲ್ಲಿ ನೀವೇ ಮಾಡ್ಕೊಂಡಿದ್ದಕ್ಕೆ ಇವತ್ತು ಯಾವುದೋ ಒಂದು 3ನೇ ವ್ಯಕ್ತಿಯ ಪ್ರವೇಶ ಆಗಲೇಬೇಕಾಗಿದೆ. ಇಲ್ಲಿ ಬೇಗ ಏನು ತೋರಿಸ್ಕೊಳ್ಬೇಕು, ಅಥವಾ ಬೇಗ ಏನು ನೀವು ಇರುವಂತಹ ರೀತಿ ಬೇಗ ಎಲ್ಲರಿಗೂ ಗೊತ್ತಾಯಿತೋ, ತಿಳಿತೋ, ಇಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಕೆಲವು ಸಂದರ್ಭಗಳೆಲ್ಲ ನಡೀತಾ ಇದೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಈ ವ್ಯಕ್ತಿಯನ್ನು ಏನಾಗ್ತಾ ಇದೆ, ಈ ವ್ಯಕ್ತಿಯ ಮನಸ್ಸನ್ನು ಒಲಿಸೋದಕ್ಕೂ ಕೂಡ ಬಹಳಷ್ಟು ಸಮಯ ತಗೊಳ್ತಾ ಇದೆ. ಇಲ್ಲಿ ಪೆಂಟಿಕಲ್ಸ್ ಬಂದಿರೋ ಟೈಮ್ ಜಾಸ್ತಿ ಹಿಡಿತಾ ಇದೆ. ಈ ವ್ಯಕ್ತಿ ಎಷ್ಟು ನಿಮಗೋಸ್ಕರ ಈ ಹಿಂದೆ ಬರುವಂಥದ್ದು, ಮಾತನಾಡುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾಯಿದ್ರು. ಈಗ ನೀವು
ಈ ವ್ಯಕ್ತಿಯನ್ನು ಯಾವ ರೀತಿ ಥಿಂಕ್ ಮಾಡಬೇಕು ಅಥವಾ ಈ ವ್ಯಕ್ತಿಯನ್ನು ಯಾವ ರೀತಿ ನಾನು ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ, ಮೂನ್ ಕಾರ್ಡ್ ಬಂದಿದೆ, ಯಾವ ರೈಟ್ ಡಿಸಿಷನ್ ತೊಗೊಳೋದಕ್ಕಾಗ್ತಾ ಇಲ್ಲ, ಅಥವಾ ಕೆಲವೊಂದು ಈ ವ್ಯಕ್ತಿ ಹೇಳುವಂತಹ ಸತ್ಯಗಳನ್ನು ಜೀರ್ಣಿಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ವ್ಯಕ್ತಿ ಅಲ್ಲದೆ ನನ್ನ ಲೈಫ್ನ ಯಾವ ರೀತಿ ಮುಂದೆ ಹೋಗಬೇಕು ಅನ್ನುವಂಥದ್ದೇ ಯೋಚನೆ ಮಾಡೋದಕ್ಕೂ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ಈ ವ್ಯಕ್ತಿಯನ್ನು ನೀವು ಬಲವಾಗಿ ಅಥವಾ ಈ ಹಿಂದೆ ನಡೆದಂಥ ಘಟನೆಗಳನ್ನು ಈ ವ್ಯಕ್ತಿಗೆ ಹೇಳಿ ಈ ವ್ಯಕ್ತಿಯನ್ನು ನಿಮ್ಮ ಪರವಾಗಿ ನೀವು ಹೇಳ್ಕೊಳ್ಳೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಈ ವ್ಯಕ್ತಿ ಇನ್ನಷ್ಟು ದೂರ ಹೋಗ್ತಾನೇ ಇದ್ದಾರೆ ನಿಮ್ಮಿಂದ. ಬಿಕಾಸ್ ಇಲ್ಲಿ ನೆಗೆಟಿವ್ ಎನರ್ಜಿನೂ ನಾನು ತುಂಬ ನೋಡ್ತಾ ಇದ್ದೀನಿ. ಇಲ್ಲಿ ಫ್ಯಾಮಿಲಿಗಳಲ್ಲೂ ಆಗಿರ್ಬೋದು, ನೀವಿಬ್ಬರು ಸೇರದೇ ಇರುವಂತಹದ್ದಾಗಿರ್ಬೋದು, ಅಥವಾ ನೀವಿಬ್ಬರು ಮತ್ತೆ ಮೀಟ್ ಆಗದೆ ಇರುವಂತಹ ರೀತಿಯಲ್ಲಿ ಆ ವ್ಯಕ್ತಿಗೆ ಒಂದಷ್ಟು ಮ್ಯಾನಿಪುಲೇಷನ್ ಮಾಡುವಂಥದ್ದು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳುವಂಥದ್ದು. ನೀವೇನೇ ವಿಚಾರ, ನೀವು ಯಾವುದೇ ರೀತಿ ಇರಿ, ಬಟ್ ಆ ವ್ಯಕ್ತಿಯನ್ನು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಹೇಗೆ ಎಷ್ಟೆಲ್ಲ ಸಾಧ್ಯ ಅಷ್ಟೆಲ್ಲ ಆ ವ್ಯಕ್ತಿಯನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಂದಷ್ಟು ದೇವಿ ಆರಾಧನೆ ಮಾಡುವಂಥದ್ದು ಅಥವಾ ಅಫರ್ಮೇಷನ್ಸ್ಗಳನ್ನು, ನಾನು ಇಲ್ಲಿ ಒಂದು ಬ್ರೇಸ್ಲೆಟ್ನ ತೋರಿಸ್ದೆ, ಈ ಬ್ರೇಸ್ಲೆಟ್ನ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಇದು ಸಂಬಂಧಗಳು ರೀಕನೆಕ್ಟ್ ಆಗುವ ರೀತಿಯಲ್ಲಿ ಮಾಡುತ್ತೆ. ಈ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಂಡಾಗ ರೋಸ್ ಕ್ವಾರ್ಟ್ಸ್ ಜೊತೆಗೆ ಕೆಲವೊಂದು ಈ ಸ್ಟೋನ್ ಜೇಡ್ ಮತ್ತು ಅಮೆಥಿಸ್ಟ್ನ ನೀವು ಮಿಕ್ಸ್ ಮಾಡಿ ಹಾಕೊಂಡಾಗ ಸಂಬಂಧಗಳು ರೀಕನೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಹಾಕ್ಕೊಂಡು ಅಫರ್ಮೇಷನ್ಸ್ಗಳನ್ನ, ಸ್ಟೋನಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸ್ಟೋನಿಗೆ ಅಷ್ಟು ಶಕ್ತಿ ಇದೆ. ಇದು ಅದೇ ರೀತಿ ನಾವು ಕೂಡ ಎನರ್ಜೈಸ್ ಮಾಡೇ ನಿಮಗೆ ಕಳಿಸುವಂಥದ್ದಾಗಿರುತ್ತೆ. ಇದನ್ನು ಹಾಕ್ಕೊಂಡು ಆ ವ್ಯಕ್ತಿ ಮತ್ತು ನಿಮ್ಮ ಹೆಸರು, ಇಬ್ಬರ ಹೆಸರು ಕೊಡಬೇಕಾಗತ್ತೆ. ನಿಮ್ಮಿಬ್ಬರ ಹೆಸರಲ್ಲಿ ನಾವು ಹೀಲಿಂಗ್ ಮಾಡಿ ಎನರ್ಜೈಸ್ ಮಾಡಿ ಇಲ್ಲಿಂದ ಕಳಿಸ್ಕೊಡುವಂಥದ್ದಾಗಿರುತ್ತೆ. ಇದನ್ನು ಹಾಕ್ಕೊಂಡು ನೀವು ಕೆಲವೊಂದು ಅಫರ್ಮೇಷನ್ಸ್ಗಳನ್ನು ಕಳಿಸುವಂಥದ್ದು ಅಥವಾ ಈ ವ್ಯಕ್ತಿ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರುವಂಥದ್ದು, ಹಾಗೆ ದೇವಿಯ ದರ್ಶನಗಳನ್ನು ಮಾಡುವಂಥದ್ದು, ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಯಾಕೆಂದರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೆಗೆಟಿವ್ ಎನರ್ಜಿ ಏನಿದೆಯಲ್ಲ, ಅಥವಾ ನಿಮ್ಮಿಬ್ಬರ ನಡುವೆ ಯಾರು ಮೂರನೇ ವ್ಯಕ್ತಿಗಳು ನಿಮ್ಮನ್ನು ಬಲವಾಗಿ ದೂರ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿಕೊಂಡು ಅವ್ರ ಮೈಂಡನ್ನ ಡೈವರ್ಟ್ ಮಾಡ್ತಾ ಇರಬಹುದು, ಅಥವಾ ಅವ್ರನ್ನ ನಿಮ್ಮ ಕಡೆಗೆ ಬರದೇ ಇರುವ ರೀತಿಯಲ್ಲಿ ಮಾಡ್ತಾ ಇರಬಹುದು. ಸೊ ದೇವಿ ಆರಾಧನೆಯಿಂದ ಈ ರೀತಿ ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಗಳಲ್ಲಾಗಿರ್ಬೋದು, ಪ್ರೇಮಿಗಳಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂಬಂಧದಲ್ಲಿ ನಾನು ನೋಡ್ತಾ ಇದ್ದೀನಿ ಅನ್ನೋದಾದರೆ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ನೀವು ನಿಮ್ಮ ಪ್ರಾರ್ಥನೆ ಮೈಂಡ್ಗೆ ಆ ದಾರಿಗೆ ಹೋಗಬೇಕಾಗತ್ತೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾನು ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ತೀನಿ, ಇವ್ರ ಹತ್ರನೂ ಮಾತಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ದೇವ್ರು ಮಾಡೋಕ್ಕಾಗದೇ ಇರೋ ಕೆಲಸಗಳನ್ನು ನಾನೇ ಮಾಡಿಬಿಡ್ತೀನಿ ಅಂತ ನಿಮ್ಮ ಮನಸ್ಸು ಆ ರೀತಿ ಆಗ್ತಾ ಇರುತ್ತೆ. ಹೌದು, ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಾನು ಇದನ್ನು ಹೇಳಲೇಬೇಕಾಗತ್ತೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಒಂದಷ್ಟು ಚಂಚಲ ಮನಸ್ಸುಗಳನ್ನು ಕೊಡ್ತಾ ಹೋಗುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಚಂಚಲ, ಆ ಮೈಂಡನ್ನು ಮನಸ್ಸನ್ನು ಕಂಟ್ರೋಲ್ನಲ್ಲೇ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಅಗೇನ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಧಾನವಾಗಿ ಮತ್ತೆ ಸರಿ ಹೋಗುವ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲೈಫಲ್ಲಿ ನಿಧಾನವಾಗಿ ಬದಲಾಗಿ ಬರುವ ಸಾಧ್ಯತೆಗಳು ಕೂಡ ಇದೆ. ಬ್ರೇಸ್ಲೆಟ್ಗಳನ್ನು ಹಾಕ್ಕೊಳ್ಳಿ, ದೇವಿಯ ಪ್ರಾರ್ಥನೆಗಳನ್ನು ನೀವು ಮಾಡ್ಕೊಳ್ಳಿ, ಮತ್ತು ಇವರು ನಿಧಾನವಾಗಿ ನಿಮ್ಮ ಲೈಫಿಗೆ ಒಂದು ಅದ್ಭುತವಾಗಿ ಬರುವಂತಹ ಸಾಧ್ಯತೆಗಳಿದೆ. ಇವರು ಮುಚ್ಚಿಡ್ತಿರುವ ಸತ್ಯಗಳು ಏನು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಇದೆ, ಅವ್ರಿಗೂ ಕೂಡ ಬಹಳಷ್ಟು ನಿಮ್ಮ ವಿಚಾರದಲ್ಲಿ ನೆನಪುಗಳಿದೆ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿದೆ. ಕೆಲವು ಸಂದರ್ಭಗಳು ಆ ರೀತಿ ಅವ್ರನ್ನ ಕಟ್ಟಿಟ್ಬಿಟ್ಟಿದೆ. ಅವರನ್ನು ಯಾವುದೇ ನಿಮಗೆ ಕ್ಲಾರಿಫಿಕೇಷನ್ ಕೊಡೋಕ್ಕಾಗದೆ ಅಥವಾ ಯಾವುದೇ ಒಂದು ಸರಿಯಾದ ನಿರ್ಧಾರಗಳನ್ನು ನಿಮಗೆ ಹೇಳೋದಕ್ಕಾಗದೆ ಆ ವ್ಯಕ್ತಿ ಒಂದಷ್ಟು ಮಾನಸಿಕವಾಗಿ ಅವರು ಕೂಡ ನೊಂದು ಹೋಗ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಬಿಡೋದಕ್ಕೂ ಆಗ್ತಾ ಇಲ್ಲ, ಅಥವಾ ನಿಮ್ಮನ್ನು ಹ್ಯಾಂಡಲ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಈ ವ್ಯಕ್ತಿ ಬರ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಸೊ ನೀವು ಈ ವ್ಯಕ್ತಿಯ ವಿಚಾರವಾಗಿ ಅನುಮಾನಗಳನ್ನು ಪಡೋದಕ್ಕಿಂತ ಈ ವ್ಯಕ್ತಿಯನ್ನು ಯಾರೋ ಬೇರೆಯವರು ಒಂದಷ್ಟು ಮ್ಯಾನಿಪುಲೇಷನ್ ಮಾಡಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದಷ್ಟು ನೆಗೆಟಿವೇ ಬಂದಿದೆ. ಸೊ ಹಾಗಾಗಿ ನಾನು ಅದಕ್ಕೆ ಮೇನಾಗಿ ಹೇಳಿದೆ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಫಾರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಬರ್ತಿದೆ. ಆ್ಯಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದಿ ಪಾಸ್ಟ್ ಯು ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್. ಓಕೆ, ನೀವು ಈ ಪಾಸ್ಟಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಫಾರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಒಂದಷ್ಟು ಈಗಿನ ಸಮಯ ಸರಿ ಇಲ್ಲ ಅಂತಲೇ ತಿಳ್ಕೊಳ್ಳಿ. ಈ ಪಾಸ್ಟಲ್ಲಿ ಆಗಿರುವಂಥದ್ದು ಪದೇ
ನೀವು ನೆನಪು ಮಾಡ್ಕೊಳ್ಳುವಂಥದ್ದು, ದುಃಖ ಪಡುವಂಥದ್ದು. ಆ ವ್ಯಕ್ತಿ ಡೈಲಿ ನಿಮಗೆ ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು, ನಿಮ್ಮ ಬಗ್ಗೆ ವಿಚಾರಿಸ್ಕೊಳ್ತಾಯಿದ್ರು. ಈ ಪಾಸ್ಟಲ್ಲಿ ಹೇಗೆಲ್ಲ ಇದ್ರಿ, ನೀವು ಎಲ್ಲೆಲ್ಲ ಟ್ರಾವೆಲ್ ಮಾಡಿದ್ರಿ, ಅದು ಮಾನಸಿಕವಾಗಿ ನನಗೆ ಬಹಳಷ್ಟು ನೋವಾಗ್ತಾ ಇದೆ. ನನಗೆ ಆ ವ್ಯಕ್ತಿ ಪ್ರತಿದಿನ ನಾನು ಆ ವ್ಯಕ್ತಿಯನ್ನು ನೋಡ್ತಾ ಇದ್ದೆ, ಇದಕ್ಕಿದ್ದ ಹಾಗೆ ಯಾವುದೋ ಒಂದು ಸಂದರ್ಭ ಸೃಷ್ಟಿಸಿ ನಿಮ್ಮಿಬ್ಬರನ್ನ ದೂರ ಮಾಡಿಬಿಟ್ಟಿದೆ. ಅದೇ ವಿಚಾರವಾಗಿ ಯೋಚನೆ ಮಾಡೋ ಬದಲು ನೀವು ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್, ಈಗಿನ ಮೂಮೆಂಟ್, ಹೌದು ಯಾವುದೋ ಒಂದು ಸಂದರ್ಭ ನಮ್ಮಿಬ್ಬರ ನಡುವೆ ಬಂದಿದೆ, ನಾನು ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಇದಕ್ಕೋಸ್ಕರನೇ ಹತ್ಕೊಂಡು ಕರ್ಕೊಂಡು ಅವ್ರ ಹತ್ರ ಶೇಮ್ ರೀತಿಯಲ್ಲಿ ಇರುವಂಥದ್ದು ನಾನು ಮಾಡಬಾರ್ದು. ಪ್ರೆಸೆಂಟಲ್ಲಿ ನಾನು ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತ ನಿಂತಾಗ ಈ ಮೂಮೆಂಟ್ ಏನಿದೆಯಲ್ಲ, ಈ ಮೂಮೆಂಟ್ ಬೇಗನೆ ಕಳೆದು ಫ್ಯೂಚರಲ್ಲಿ ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರುವಂಥದ್ದಿದೆ. ಬಟ್ ಈ ಸಮಯ ಏನಿದೆ, ನೀವು ಮಾಡ್ಕೊಂಡಿದ್ದಕ್ಕೋ ಅಥವಾ ನೀವು ಇರುವ ರೀತಿ ಬೇರೆಯವ್ರು ನೋಡಿ ಒಂದಷ್ಟು ಹೊಟ್ಟೆ ಕಿಚ್ಚು ಪಡ್ಕೊಂಡಿದ್ದಕ್ಕೋ ಅಥವಾ ಯಾರೋ ಬಹಳಷ್ಟು ನಿಮ್ಮನ್ನು ದೂರ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕೂತಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಇದೊಂದು ಟೈಮ್ ಸರಿ ಇಲ್ದಿರುವಂತಹ ಸಮಯ, ಮೂನ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಗ್ರಹಣದ ರೀತಿಯ ಸಮಯ ಇದು ಅಂತಲೇ ಹೇಳಬಹುದು. ಸೊ ಹಾಗಾಗಿ ಆ ಟೈಮ್ ಸರಿದ ಮೇಲೆ ಮರಳಿ ಆ ವ್ಯಕ್ತಿ ಸರಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.